ಆಹಾ, ಎಷ್ಟು ಚಂದ ಕಾಣಕತ್ತಿ ಗೊತ್ತೇನ? ಹಾ, ನಿನ್ ಗಂಡ ಹಿಂಗೆ ನೋಡಿದ್ನಂದ್ರೆ ಎಷ್ಟು ಖುಷಿ ಪಡ್ತಾನೆ ನಿಂಗೆ. ಅಂತೂ ನೀನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಿ, ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೇನ. ಬಟ್ ನಂಗೆ ನಿಂಗೆ ಮತ್ತೆ ಖುಷಿ ಆತಲ್ಲ, ಅಷ್ಟೇ ಸಾಕು ನನಗೆ. ಯಪ್ಪ ದೇವ್ರೇ, ನಿಮ್ಮಮ್ಮ ಇದೇ ಚಾನ್ಸ್ ಅಂತೇಳಿ ನೀ ಕಾಲಿಟ್ಟುಗಳಿಗೆ ಸರಿ ಇಲ್ಲ, ನೀ ಮನೆಗೆ ಬಂದಿದ್ದೇ ಸರಿ ಇಲ್ಲ ಅಂತೇಳಿ ಒದ್ರೋದಂದ್ರೆ ನಾ ಎಲ್ಲರೂ ದುಃಖದಾಗಿದ್ರಲ್ಲ, ಏನು ಮಾತಾಡಕ್ಕೆ ಹೋಗ್ಲಿಲ್ಲ, ಸುಮ್ಮನೆ. ಈಗ ವಾಪಸ್ ಹೋಗಿ ಉತ್ತರ ಕೊಡ್ತೇನೆ ನಿಮ್ಮಮ್ಮಗೆ. ಅಯ್ಯೋ, ನಮ್ಮಮ್ಮಂದೇನು ಹೊಸ್ತಾಗಿ ನೋಡತ್ತೀಯ ನೀನು? ಆಗ್ಲಿ ಬಿಡ, ಇರ್ಲಿ. ಒಟ್ಟ ಎಷ್ಟು ಚಂದ ರೆಡಿಯಾಗಿ ನೋಡ ನೋಡ, ಹೆಂಗೆ ಬಿಡ್ಸೇನಿ ಸೀರಿನ. ಮಸ್ತಾಗೈತಿ. ಅಯ್ಯೋ ನನ್ನ ಮಗಳೇ, ಹಣಿ ತುಂಬ ಕುಂಕುಮ, ತಲೆ ತುಂಬ ಹೂವು, ಬಣ್ಣದ ಸೀರೆ, ನೋಡ್ತಾನೆ ಇಲ್ಲ ಅಂತ ಮಾಡಿದ್ನ್ಯವ ನಾನು. ಅತ್ತಿ ಖುಷಿ ಪಡು ಟೈಮ್ನ್ಯಾಗ ಯಾಕೆ ಇದನ್ನ ಚಿಂತೆ ಮಾಡ್ತೀವಿ, ಸುಮ್ಕಿರು ಹೋಗ್ಲಿ. ಹೂನವ, 100 ಕಾಲ ಚಂದಾಗಿರೋ ನನ್ನ ಮಗಳ. ಅವ ನಾನು ಅವ್ರನ್ನ ಕಾಯ್ಕೊಂತ ಬಾಗಲ್ಲ ನಿಂದ್ರಲ್ಲ. ಬಾಗಲಾಗ ಯಾಕೆ ನಿಂದಿರ್ತಿ? ಬಂದವ್ರು ಸೀದಾ ಮೊದಲು ಬಂದು ಅಯ್ಯೋ ನನ್ನ ಮುದ್ದಿನ ಹಿಂತಿ ಅಂತೇಳಿ ನಿನ್ನ ನೋಡ್ತಾರ. ಅತ್ತಿ ಒಂದಿಟ್ಟು ಹೊರಗೆ ಹೋಗ. ಯಾಕ್ಲೆ? ಏನ ವಯಸ್ಸಿನ ಹುಡುಗ್ಯಾರ ಏನಾರ ಒಂದು ತಟ್ಟಿಗೆ ಮಾತಾಡ್ತೇವವ್ವ, ನಿನ್ನ ಮುಂದೆ ಮಾತಾಡಕ್ಕೆ ನಮ್ಗೆ ನಾಚಿಗೆ ಬರಂಗಿಲ್ಲನು? ಯವ್ವ ನೀನಾರ ಅದಿ ಬಿಡಾಡಿ. ಏನಾರ ಹೇಳಿ ತಲೆ ಹಿಡಿಸ್ಬೇಕಿದೆ. ಹೊರಗೆ ಕುಂದಿರ್ತೇವಿ. ಮದುವೆ ಆದ್ಬಿಟ್ಲೆ ಗಂಡನ ಬ್ಯಾಡ ನನಗಂತೆ ಓಡಿ ಬಂದಿದ್ದೆ ಅಂತ. ಈಗೇನು ಗಂಡನ ಮೇಲೆ ಇಷ್ಟೊಂದು ಪ್ರೀತಿ? ನೀನೇ ಅಲ್ಲನ ಹೇಳ್ಕೊಟ್ಟಿದ್ದೆ ಪ್ರೀತಿ ಅಂದ್ರೆ ಏನ ಅಂತೇಳಿ. ಗಂಡ ಅಂದ್ರೆ ಹೆಂಗ, ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂತೇಳಿ, ಅದಕ್ಕೆ ಪ್ರೀತಿ ಜಾಸ್ತಿ. ಅಂತೂ ಇಂತೂ ನಮ್ಮ ಕಸ್ತೂರಿ ಆದ್ಲವ ಮಂಗಳ ಗೌರಿ. ನಿನ್ನ ಗಂಡ ಹಿಂಗೆ ನೋಡಿದ್ನಂದ್ರೆ ನಿನ್ನ ಅಯ್ಯೋ ಇಂಥ ಮುತ್ತಿನಂತ ಹೆಂಡತಿ ಬಿಟ್ಟು ನನಗೇನಾರ ಆಗಿತ್ತಂದ್ರೆ ಗತಿ ಏನಪ್ಪಾ ಅಂತೇಳಿ ಮಾನಸಿಕ ಮಾಡ್ಕೋತಾರ ನೋಡು. ಅವ್ರಿಲ್ಲಂದ್ರೆ ನಾನು ಬದುಕ್ತಿದ್ದಿಲ್ಲ. ಬಿಡ, ಗಂಡು ಬಂದ ಹೊತ್ನಾಗ ಏನದ್ ಮಾತು. ಅಂತೂ ಮಸ್ತ್ ಕಾಣಕತ್ತಿ. ಯಾವಾಗ ಬರ್ತಾರೋ, ಯಾವಾಗ ನೋಡ್ತೇನೆ ಅಂತೇಳಿ ನನ್ನ ಜೀವ ನಿಂದ್ರವಲ್ತು ನೋಡ. ಆಗ್ಲಿ ಬರ್ಬೇಕಲ್ಲ, ಮತ್ತೆ ಹೋಗ್ಯಾರ ಕರ್ಕೊಂಡ್ ಬರ್ಬೇಕಲ್ಲ. ಅಲ್ಲಿ ಪಾಪ ನಿನ್ ಗಂಡ ಯಾವ ಪರಿಸ್ಥಿತಿ ಆಗದಾನ ಏನ. ನನಗೂ ಅದೇ ಚಿಂತೆ. ಅವ್ರಿಗೇನು ಆಗ್ಲಾರ್ದಂಗೆ ಸೇಮಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಆಯ್ತಾಯ್ತು. ಮನೆಗೆ ಬಂದ್ಬಿಟ್ಲೆ ಏನು ಮಾಡ್ತೀನಿ? ಮೊದಲು ಹೊಟ್ಟೆ ತುಂಬ ಈಗ ಅಡುಗೆ ಎಲ್ಲ ಮಾಡೈತಲ್ಲ, ಊಟ ಮಾಡಲಿ. ಆಮೇಲೆ ಸ್ನಾನ ಮಾಡ್ತಾರೇನೋ ಕೇಳ್ತೀನಿ. ಆಮೇಲೆ ಹಾಸಿಗೆ ಹಾಸಿ ವಿಶ್ರಾಂತಿ ತಗೋರಿ ಅಂತ ಹೇಳ್ತೀನಿ. ಆಮೇಲೆ ಏನು ಎಲ್ಲ ಜೊತೆ ಮಾತಾಡ್ಕೊಂತ ಕುಂದಿರ್ತೀನಿ. ಯಾಕೆ ಅವ್ವ ನೀವು ಬಂದೆಲ್ಲ ಮಾತಾಡೇ ಇಲ್ಲಲ್ಲ, ಅದಕ್ಕೆ. ಅಯ್ಯೋ ಹುಂಬುಶೇನಿ, ಇದನ್ನೆಲ್ಲ ಮಾಡುವಂತಿ. ಆಮೇಲೆ ಏನು ಮಾಡ್ತೀವಿ? ಏನು ಮಾಡಬೇಕು? ಆಯ್ತು, ಗಂಡನ ಪ್ರೀತಿಯಿಂದ ನೋಡ್ಕೊ. ಏನು ಚಂದಾಗಿ ನೋಡ್ಕೊ, ಎಲ್ಲ ಹೇಳ್ಬೇಕನ? ಆಯ್ತು, ನೋಡ್ಕೊಂತೀನಿ, ತಲೆ ಕೆಡ್ಸ್ಕೊಬೇಡ. ಎಷ್ಟು ಸಲ ಹೇಳ್ತೀನಿ, ನಂಗೆ ಒಂದ್ಸಲ ಹೇಳಿದ್ರೆ ಸಾಕು, ಎಲ್ಲ ನೆನಪಿರ್ತೈತಿ ಗೊತ್ತನ. ಆಗ್ಲಿ ಬಿಡವ, ಬಾರಿ ಜೋರದಿ. ಇರಿ ಬಂದ್ರ ಅಲ್ಲೋಡಿರಿ, ನಮ್ಮ ತಂಗಿ ಖುಷಿ ನೋಡಲ್ಲಿ. ಅಳ್ಯಾರ ಬರ್ರಿಪ್ಪ, ಬರ್ರಿ ಒಳಗೆ ಬರ್ರಿ. ಕಾಲಿಗೆ ಏನಾಗೈತಿ? ಬರ್ರಿ ಮೊದಲು ಕುಂತು ಮಾತಾಡುವಂತ್ರಿ, ಇಲ್ಲೇ ಒಳಗೆ ಹಸ್ಕಿ ಮ್ಯಾಗ ಬಂದ್ಬಿಡ್ರಿ. ಬರ್ರಿ ಒಳಗೆ ಬರ್ರಿ, ನಾ ಹಿಡ್ಕೋತೇನೆ ಬಿಡು. ಯವ್ವ ನೀ ಸರಿ, ನಾ ಹಿಡ್ಕೋತೇನೆ. ಯಪ್ಪ ನಿಂಗೆ ಆಗೋದಿಲ್ಲ, ನೀ ತಬಾ, ನಾ ಹಿಡ್ಕೋತೇನೆ. ನಾನು ಅವ್ರ ಅಂಕಲ್ ಅವ್ರು ಹಿಡ್ಕೊಂಡೇನಿ. ಬರ್ರಿ ಬಾ ಈ ಕಡೆ ಬರ್ರಿ. ನಿಧಾನ ಕಾಲು ನೋವು ಹೋಗೈತಿ. ಹಾಂ ಸರಿ. ಕಾಲು ತುಳಿದಿಳಿದಿವೆ. ತಬಾ ನೀನು ಊಟ. ಎಷ್ಟೊತ್ತಾತಲ್ಲಮ್ಮ, ಇನ್ನೂ ಬರಲೇ ಇಲ್ಲ. ನಾನು ಅದೇ ಅನ್ಕೊಳತ್ತೀನಪ್ಪ. ನೋಡೀಗ ಎಷ್ಟೊತ್ತಾತು, ಹಾದಿ ಕಡೆ ಹೋಗ್ಕನಿ ನೋಡ್ತಾನೆ ಬರ್ತಾನೆ, ಹೋಗ್ಕನಿ ನೋಡ್ತಾನೆ ಬರ್ತಾನೆ. ಎಷ್ಟೊತ್ತಾತಲ್ಲ ಇನ್ನೂ ಬರಲೇ ಇಲ್ಲ ಅಂತ. ಅಲ್ಲ ಅವ್ರಿಗೇನು ನಮ್ಮ ಮನೆ ಸಿಕ್ತೋ ಇಲ್ಲೋ ಪಾಪ, ಎಲ್ಲಿ ಹುಡ್ಕೊಂತ ನಿಂತರೋ ಏನೋ. ಊರಾಗ ಹೋಗಿ ಕೇಳಿದ್ರೆ ಸಾಕು ತೋರಿಸ್ತಾರ, ಆದರೂ ಏನೋ ಪಾಪ ಗೊತ್ತಾಗಲಿಲ್ಲ ಏನೋ. ಏನು ಮಾಡೋದಮ್ಮ ಈಗ? ತಲೆ ಕೆಡಿಸ್ಕೊಬೇಡಪ್ಪ. ಗೊತ್ತಾಗಿಲ್ಲ ಅಂದ್ರೆ ಅವ್ರವ್ರು ಹೊಳೆ ಬರ್ತಾರಲ್ಲ, ಇನ್ನೊಮ್ಮೆ ಬೇಕಾದ್ರೆ 2 ದಿನ ಬಿಟ್ಟು ನೀನು ಅವರು ಜೊತೆಗೆ ಹೋಗಿ ಬರುವಂತ್ರಿ. ಇಲ್ಲಮ್ಮ, 2 ದಿನ ಕಾಯೋಷ್ಟು ಇದು ಇಲ್ಲಿಗ. ಯಾಕಂದ್ರೆ ನನ್ನ ಮನೆಗೆ ಹೋಗ್ಬೇಕಲ್ಲಿ, ಮನೆಯ ಪರಿಸ್ಥಿತಿ ಏನಾಗೈತೆ ಏನ. ತಡಿಪ ನೋಡೋಣ, ಹಂಗಾರೆ ನೋಡ್ಕೊಂಡಾರ ಬರ್ತೇನೆ. ಕಸ್ತೂರಿ ಏನು ಮಾಡ್ತಾ ಇದ್ದಾಳೋ ಏನೋ ಪಾಪ. ಪಾ ನನ್ನ ಕಾಲು ಎದ್ದು ಓಡಾಡಕ್ಕೆ ಬರವಲ್ತು. ಎಲಬು ಮುರಿದ್ಗಿರ್ದೈತು, ಏನು ಹೊಡೆತು ಬಿದ್ದೈತು. ಯಾಕೆ ಕೆಟ್ಟ ಬಿಜ್ಞಾನ ಅವತ್ತು. ಯವ್ವ ದೇವ್ರೆ, ಜೀವ ಭಯ ಅಂದ್ರೆ ಏನಂತೇಳಿ ಅಮ್ಮ ದೇವ್ರೆ ಅನುಭವಿಸ್ಬಿಟ್ಟೆ ನಾನು. ಅದನ್ನು ಜೀವ ಭಯ ಕಂಡು ಹೊರಗೆ ಬಂದವ್ರಿಗೆ ಗೊತ್ತದು. ಅಪ್ಪ ಯಾರೋ ಒಬ್ರು ಮಚ್ಚ ತೊಗೊಂಡು ನಮ್ಮನ್ನು ಕೊಚ್ಚಾಕ್ ಬರ್ತಾರೆ ರಾತ್ರಿ ಅಂದ್ರೆ. ಅಯ್ಯೋ ದೇವ್ರೆ, ನೆನೆಸ್ಕೊಂಡ್ರೆ ಈಗೂ ಮೈ ಜುಮ್ ಅಂತತಿ. ಅವ್ರ ಕೈಗೆ ನಾ ಸಿಕ್ಕಿದ್ದೆ ಅಂದ್ರೆ ಹೆಂಗೆ ನನ್ನ ಚುಚ್ಕೊಳ್ತಿದ್ರು ಏನೋ. ಅಪ್ಪಪ್ಪ ನೆನೆಸ್ಕೊಂಡ್ರೆ ಹೆದರ್ಕ್ ಬರ್ತತಿ. ಇನ್ನು ಜೀವನದಾಗ ಒಬ್ಬನೇ ಎಲ್ಲಿ ಅಡ್ಡಾಡಬಾರ್ದು ಅನ್ನೋಂಗೆ ಆಗ್ಬಿಟ್ಟತಿ. ಅಲ್ಲ, ನಮ್ಮ ಮೇಲೆ ದ್ವೇಷ ಇಟ್ಕೊಂಡವ್ರು ಯಾರದಾರ ನಮ್ಮೂರಾಗ? ಬಂದ್ರನ ಯಾರವ್ರೆ? ಈ ಕಬರ್ಗಿಡಿ ಆ ಹುಡುಗನ ತಂದೆ ತಾಯಿ ಭಾರಿ ದೊಡ್ಡ ಮಂತ್ಯಾನ. ಮನಿಯರ ದುರ್ಗಾಗಿತ್ತು ಮನಿ, ಗೊತ್ತೈತೇನ? ಕರಿ ಒಳಗೆ ಕರಿ, ಕಾಲಿಗೆ ನೀರು ಟೀಲಲ್ಲಿ ಬಾಗ್ಲಕ್ಕ. ಇಟ್ಟೇನಿ, ಬರ್ರಿ ಒಳಗೆ ಬರ್ರಿ. ಎಲ್ಲಿ ನನ್ನ ಮಗ ಎಲ್ಲಿ? ಬರ್ರಿ ಒಳಗದಾರ ಬರ್ರಿ.
ಬಸಪ್ಪ ಯವ್ವ ಬಸಪ್ಪ. ಯಪ್ಪ ಮಗನ ಯವ್ವ ಸತ್ತ ಹೋಗ್ಯಾನ ಅಂದಿದ್ ಮಗ ಇದ್ರಿಗೆ ಬಂದಂದ್ರ ಅದು ಎಷ್ಟು ಖುಷಿ ಆಕತಿ ಹಡ್ ತಂದಿ ತಾಯಿಗೆ. ಯವ್ವ ಬಸಪ್ಪ ಕರೆನ ರೀ ಯವ್ವ, ನನ್ನ ಮಗ್ ಏನಾಗಿಲ್ಲ ಯವ್ವ. ನಾ ಪೂಜೆ ಮಾಡೋ ದೇವ್ರು ನನ್ನ ಕೈ ಬಿಡ್ಲಿಲ್ಲ ಯವ್ವ. ನನ್ನ ಮಗ್ ಏನಾಗಿಲ್ರಿ. ಬಸಪ್ಪ ಯಪ್ಪ ಎಲ್ಲಿ ಹೋಗಿದ್ಯಾ ನನ್ ಬಿಟ್ಟು ಏ ಮಗನ? ನನ್ ಬಿಟ್ಟಿರಾಗ ಮನ್ಸು ಹೆಂಗ್ ಬಂತಲ್ಲ ನಿನಗೆ ಬಸಪ್ಪ? ಯವ್ವ ಯಪ್ಪ ದೇವ್ರೆ, ಒಟ್ ನೀ ಕಂಡಲ್ಲ ಯಪ್ಪ, ಜೀವನ ಪೂರ್ತಿ ಕುಂತ್ ಕೂಳ್ ತಿಂದ್ರು ಅಡ್ಡಿ ಇಲ್ಲ. ನೀ ನಮ್ ಕಣ್ಣಿದ್ರಿಗಿರ ಮಗನ. ಯವ್ವ ನಾ ಬದುಕ್ತೇನಂತ ಅನ್ಕೊಂಡಿದ್ದಿಲ್ವೇ ಯವ್ವ, ಮುಗಿತ್ ಬಿಡು ನನ್ ಕತಿ ಅಂತ ಮಾಡಿದ್ನಿ ಬೇ ಯವ್ವ. ನಿಂದ ಪುಣ್ಯ ಬೇ ನನ್ ಕಾಪಾಡಿದ್ದು. ಸಮಾಧಾನ ಮಾಡ್ಕೊರವ, ಸಮಾಧಾನ ಮಾಡ್ಕೊ. ಮಗ ಹೋಗೇ ಬಿಟ್ನ ಅಂತೇಳಿ ಕಣ್ಣೀರು ಹಾಕಿದ್ದ ತಾಯಿ ಮುಂದೆ ಮತ್ತೆ ಮಗ ಬದುಕಿ ಬಂದ್ರ ಯವ್ವ ಅದರಂತ ಖುಷಿ, ಅದರಂತ ಏನು ಪ್ರಪಂಚನ ಆಕಾಶನ ಕಳಚಿ ಕೈಯಾಗ ಸಿಕ್ತಾನ ಅನ್ನೋಷ್ಟು ಖುಷಿ ಆಕತಿ. ನನಗೆ ಗೊತ್ತವ ಅದರ ಆನಂದ, ನನಗೆ ಗೊತ್ತು. ಯವ್ವ ದೇವ್ರೆ, ನನ್ನ ಮಗ ಸಿಕ್ಕ, ನನ್ನ ಮಗ ಸಿಕ್ಕ ಯವ್ವ. ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗೋಲ್ತಪ್ಪ ಯಪ್ಪ. ಬಸಪ್ಪ ಇನ್ನೊಮ್ಮೆ ಎಲ್ಲಿ ಹೋಗ್ಬೇಡ, ನನ್ನ ಮಗನ ಎಲ್ಲಿ ಕಳ್ಸಂಗಿಲ್ಲ. ಯಾವ ಒಂದು ಸಣ್ಣ ಕೆಲಸನೂ ಮಾಡಬಾರ್ದು ನನ್ನ ಮಗ ನನ್ನ ಎದುರಿಗೆ ಇರ್ಬೇಕು. ಹೊಚ್ಚಲಾದ ಆಟಬೇಡ ಮಗನ ನೀನು. ಬೇಡ, ನನ್ನ ಮಗ ಇನ್ಮ್ಯಾಗ ನನ್ನ ಎದುರಿಗೆ ಇರಲಿ. ನನ್ನ ಜೀವ ಉಸುರು ಗಟ್ಟಿರೋ ಮಠ, ನಾ ಬದುಕಿರೋ ಮಠನೂ ನನ್ನ ಮಗನ ನಾ ಎಲ್ಲಿ ಕಳ್ಸೋದಿಲ್ಲ. ಆಗಿದ್ದಲ್ಲಿ ನನ್ನ ಮಗ ನನ್ನ ಕಣ್ಣೆದುರಿಗೆ ಇರ್ಬೇಕು. ಏನಾಗಿತ್ತು, ಏನಾತಪ್ಪ? ಇವ್ರ ಕೈಗೆ ಹೆಂಗೆ ಸಿಕ್ಕಿ ನೀನು? ನಿಮ್ ಋಣ ಅದು ಹೆಂಗೆ ತೀರಿಸ್ಲಿಲ್ಲ ನಾನು? ಏನು ಮಾಡಿ ತೀರಿಸ್ಲಿ? ನೀವು ದೊಡ್ಡವ್ರು, ಪತಿಗಿರಿ ಕಾಲು ಹಿಡಿಬೇಡ್ರಿ. ಯೂ ದೇವ್ರೆ. ಸರಿಪ್ಪ, ಇದೇನ್ ಮಾಡ್ತೀರ್ರಿ ನೀವು? ಸಾವ್ಕಾರ ಮಂದಿ, ನಾವು ಬಡವ್ರು, ನಾವು ದುಡ್ಕೊಂಡ್ ತಿನ್ನೋರು ನಾವು. ನಮ್ಮ ಕಾಲ್ ನೀವು ಹಿಡಿದನ್ರಿ? 100 ಮಂದಿಗೆ ಅನ್ನ ಹಾಕಿ ಕೆಲಸ ಕೊಟ್ಟಕ ನೀವು ಇದು ಮಾಡೋರು ನೀವು ದಣಿಗಳು. ತೆಗಿರಿಪ್ಪ. ನಾವೇನು ದೊಡ್ಡ ಅಗಾದ ಮಾಡಿಲ್ಲ. ಏನೋ ಅವ್ನ ಹಣೆ ಬಾರ್ ಗಟ್ಟೆ ಐತಿ, ಆಯಸ್ ಗಟ್ಟೆ ಐತಿ, ಬದುಕ್ಯಾನಷ್ಟೇ. ಆಯಸ್ ತೀರು ಮಟ್ಟ ಯಾವ ಮನುಷ್ಯನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆಯಸ್ ತೀರಿಂದ ನಾವು ಬೇಕಾದರೂ ಹೋಗಿ ನಿಂತೇವಿ, ಕಾಪಾಡ್ತೀವಿ ಅಂದ್ರೂ ಅದು ಆಗೋದಿಲ್ಲ. ಅಲ್ಲ, ನನ್ನ ಹೆಂಡ್ತಿ ನನ್ನ ಮಗ ಮೊದಲನೇ ಸಲ ಜನ್ಮ ಕೊಟ್ಲ, ನೀವು 2ನೇ ಸಲ ಪುನರ್ಜನ್ಮ ಕೊಟ್ಟಿರಿ. ಅಲ್ಲ ಹೆಂಗೆ ಸಿಕ್ಕ, ಏನಾತಂತ ನೀವು ಹೇಳಿದ್ರಲ್ಲ, ನನಗೆ ನಿಜವಾಗ್ಲೂ ಅಜಾಬ್ ಆತ್ಬಿಡ್ರಿ. ಅಪ್ಪ ದೇವ್ರೆ, ನನ್ನ ಮಗನ ಒಟ್ಟು ಕರ್ಕೊಂಬಂದು ನಿಮ್ಮ ಮನ್ಯಾಗ ಇಟ್ಕೊಂಡು ಜೋಪಾನ ಜತ್ನ ಮಾಡಿದ್ರಲ್ಲ, ನನಗೆ ಭಾಳ ಇದಾತು ಬಿಡ್ರಿ. ನೀವು ಇನ್ಯಾವತ್ತೂ ದುಡಿಯಾಕೆ ಹೋಗ್ಬೇಡ್ರಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ನನ್ಗೆ ಅದೆಲ್ಲ ನಾ ಆಮೇಲೆ ಮಾತಾಡ್ತೇನೆ ತಗೋರಿ. ಸುಮ್ಮನೆ ಯಾಕೀಗ ಅದೆಲ್ಲ ಹೇಳಿದ್ರೆ ದೊಡ್ಡಿಸ್ತಾನ ಅನ್ನಿಸ್ತತ್. ಮತ್ತೆ ಏನ್ರಿ, ನಾ ಮಾತಾಡೋದಿಲ್ಲ, ಸುಮ್ಮನೆ ರೀ. ಬಸಪ್ಪ ನೀ ಹೇಳು, ಯಾರು ನಿನಗೆ ಹೊಡ್ಯಾಕೆ ಬಂದಿದ್ದು? ಏನಾರ ಮಕ್ಕ ಗೊತ್ತೈತ್ಯಾ? ಯಾರಂತ ಏನಾರ ಗೊತ್ತಾತ? ಯಪ್ಪ ಯಾರು ಏನು ಎತ್ತ ನನಗೆ ಗೊತ್ತಿಲ್ಲಪ್ಪ. ಆ 2 ಗಣಮಕ್ಕಳನ್ನ ನನ್ನ ಜಲಮ್ದಾಗ ನಾನು ನೋಡಿಲ್ಲ, ಆದ್ರೆ ಮಾತ್ರ ಭಾಳ ವಿಕೃತವಾಗಿದ್ರಪ್ಪ. ಅವ್ರು ಕೊಲೆ ಮಾಡಾಕ ಹುಟ್ಟ್ಯಾರ, ಅನ್ನೋ ಒಂದು ಇಂಥ ಕೆಟ್ಟ ದಂಧೆ ಮಾಡಾಕ ಭೂಮಿ ಮ್ಯಾಗ ಜನ್ಮ ತಾಳ್ಯಾರ ನೋಡಪ್ಪ. ಅವ್ರು ಹಂಗಿದ್ರು. ಆದ್ರೆ ಯಪ್ಪ ಕಳ್ಳರು ಮಾತ್ರ ಅಲ್ಲಪ್ಪ. ಅವ್ರು ಕಳ್ಳರಾಗಿದ್ರಂದ್ರೆ ನಾನು ಬಂಗಾರ ಚೈನ ಕೊಡ್ತೇನೆ, ನನ್ನ ಹತ್ರ ಇರೋ ರೊಕ್ಕ ಕೊಡ್ತೇನೆ, ನನ್ನ ಅಂತೇಳಿರೋ ಉಂಗ್ರ ಇವೆಲ್ಲ ತೊಗೋರಿ, ಬೇಕಾದ್ರೆ ಗಾಡಿನೂ ತೊಗೋರಿ, ನನ್ನ ಕಡೆ ಬೇರೆ ಏನಿಲ್ಲ ಎಲ್ಲ ನಾ ಹೇಳಿದ್ನಿಪ್ಪ. ಹೇಳಿದ್ರು ಅವ್ರು ಅವೆಲ್ಲ ತೊಗೊಂಡು ನಾ ಏನು ಮಾಡಲಿಲ್ಲ ಅಂತಂದ್ರಪ್ಪ. ಅಂದ್ರೆ ಮನುಷ್ಯ ನೀ ತಿಳ್ಕೊಂಬಿಡಪ್ಪ, ಅವ್ರು ಬಂದಿದ್ದ ಉದ್ದೇಶನ ನಾನು ಕೊಲ್ಬೇಕಂತೇಳಿ ಅಷ್ಟೇ. ಅದೇ ಕಾರಣಕ್ಕೆ ಬಂದಾರಪ್ಪ ಅವ್ರು. ನಿಜವಾಗ್ಲು ನಿನ್ನ ಮೇಲೆ ಇಷ್ಟು ದ್ವೇಷ ಇಟ್ಕೊಂಡು ಯಾರು ಮಾಡಿದ್ದಾರಪ್ಪ? ನನಗೆ ಮಾತ್ರ ನಮ್ಮ ಊರಂದ ಗೌಡದನಲ್ಲ ನನ್ನ ವಿರುದ್ಧ, ಅವನ ಮ್ಯಾಗ ಸಂಶಯ, ಭಾರಿ ಸಂಶಯ ನನಗೆ ಅವನ ಮೇಲೆ. ಅವಂದೇ ಏನೋ ಕಿಸಂಕುಳಿ ಆಗೈತಿ, ಅವಂದೇ ಇದು ರೀ. ಸುಮ್ನೆ ರೀ, ಈಗ ನೀವು ಅವನ ಮೇಲೆ ಅನ್ಮನ್ ಪಡೋದು, ನಿಮಗೆ ಇದು ಮಾಡೋದು, ಬರೀ ಹಿಂಗೆ ಮಾಡ್ಕೊಂತ ಹಿಂದಾಗಡೆ ಏನಾರ ಮಾಡಿ ನನ್ನ ಮಗ್ಗಿಗೆ ಆಗಿತ್ತಲ್ಲ, ಇದೇ ಏನಾರು ದೊಡ್ಡದಾಗಿ ದೇವ್ರ ದೊಡ್ಡವ ಕಾಪಾಡಿದ. ಇಲ್ಲಂದಿದ್ರೆ ನನ್ನ ಮಗನ ಜೀವ ಹೋಗಿದ್ರೆ ನೀವು ತಂದು ಕೊಡ್ತಿದ್ರನ್ನ, ಏನು ಅವ ತಂದು ಕೊಡ್ತಿದ್ನ? ಬೇಡ, ನನಗೆ ಯಾ ಆಸ್ತಿ ಅಡುವು ಏನು ಬೇಡ. ನನಗೆ ನನ್ನ ಮಗ ಒಂದಿದ್ರಷ್ಟ ಸಾಕು ಕಣ್ ಮುಂದೆ. ಅಲ್ಲಲ್ಲಿ ನನಗೇನು ಹಂಗಾಗ್ಲಿ ಅಂತ ಆಸೆ ಅನ್ಲಿ, ಆದರೂ ಒಂದು ಆಸ್ತಿ ಸಲುವಾಗಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರಂತ ನಾ ಅಂದ್ಕೊಂಡಿದ್ದಿಲ್ಲ. ಕಂಪ್ಲೇಂಟ್ ಕೊಟ್ಟ ನೀ ಪೊಲೀಸರಿಗೆ, ತನಿಖೆ ಮಾಡಾಕತ್ತಾರ, ಸಿಗಬೀಳ್ಳಿ, ಅವರನ್ನು ಮಾತ್ರ ಬಿಡುದಿಲ್ಲ. ಅವರಿಬ್ರು ನಾನು ನಿಮ್ಮೂರಾಗ ನೋಡೇನ್ರಿ ಸೊಕರ. ಏನ್ರಿ ನಮ್ಮೂರಾಗ ಯಾರಿದ್ದಾರಂಗಾರ ಅವ್ರು? ಅಂದ್ರೆ ಅವರಿಬ್ರು ನಿಮ್ಮೂರಾಗ ನಿಂತಿದ್ರು. ನಾವೊಬ್ಬವನ ಅಲ್ರಿ ನಿಮ್ಮೂರು, ನಾನು ಕರ್ಕೊಂಬಂದು ನೋಡ್ರಿ ನಿಮ್ಮ ಮನೆ ಆಳು, ಆ ಗಣಮಗನು ನೋಡ್ಯಾನ ನೋಡ್ರಿ. ಅಂದ್ರೆ ನಾನು ನಿಮ್ಮ ಮನೆ ಎಲ್ಲೈತೆ ಅಂತ ಕೇಳಾಕತ್ತಿದ್ನಿ, ಅವಾಗ ಅತ್ತಾಗಿಂದ ಬಂದ್ರಿ ಅವರಿಬ್ರು. ಬರತ್ಲೆ ನಾನು ನಿಮ್ಮ ನೆಂಟ್ರನ್ನು ಹಂಗೆ ಮಾತಾಡಕತ್ತಿ ಗುಟ್ಲೆ, ಅಯ್ಯಯ್ಯೋ ನೀವು ಊರ್ಲ್ ಹಾಕೊಂಡಿರಿ, ದವಾಖಾನ್ಯಾಗದಿರಿ ಅಂತ ಹೇಳಿದ್ರು. ಅಯ್ಯೋ ಪಾಪ ಬದುಕ್ಯಾನ್ರಿ, ಅವ್ರ ಮಗ ಬದುಕ್ಯಾನ ಅಂತ ನಾ ಅಂದೆ. ಅನ್ನತ್ಲೆ ಇನ್ನೂ ಬದುಕ್ಯಾನ ಅವನು, ನಡಿ ತೋರಿಸ್ ನಡಿ, ಎಲ್ಲದಾನ್ ತೋರಿಸ್ ನಡಿ ಅಂತೇಳಿ ಭಾಳ ಇದು ಮಾಡಾಕತ್ತಿರ್ರಿ. ನಾ ಕೂಗ್ಯಾಡ್ ಮಂದಿ ಕುಡ್ಸೇ ಬಿಟ್ನಿ, ಹೆದರಿ ಓಡೋದ್ರು ಅವರಿಬ್ರು. ನೋಡಾಕ ಕರೇನು ಅವ್ರಿಬ್ರು ಹೆಂಗಿದ್ರು ಅಂದ್ರೆ, ಬೋಡ್ತಿಲಿ ಒಬ್ಬವ ಮೈ ಮ್ಯಾಗೇನೋ ಅಕ್ಸರ್ ಬರ್ಕೊಂಡಂಗಿತ್ರಿ, ಹಚ್ಚಿ ಉಯಿಸ್ಕೊಂಡಾನ ಏನ್ ಮಾಡ್ಯಾನ. ಇನ್ನೊಬ್ಬ ಅವ್ನು ನೀಲಿ ಹಂಗಿ ಒಂದ್ ನಮನಿ ಕುಸ್ತಿ ಪಟು ಇದ್ದಂಗಿದ್ದರಿ ಅವ. ಇನ್ನೊಬ್ಬ ಬರೇ ಮೇಲಿದ್ದ, ಬೇರೆ ಪ್ಯಾಂಟ್ ಹಾಕೊಂಡಿದ್ದ. ಬರೇ ಮೇಲಿದ್ದ ಪ್ಯಾಂಟ್ ಹಾಕೊಂಡಿದ್ದ. ಇನ್ನೊಬ್ಬ ಕುಸ್ತಿ ಪಟು ಪೈಲ್ವಾನ.
ಹ್ಞೂ ನಮ್ಮ ಊರಿಗೆ ಬಂದಿದ್ರಂದ್ರೆ ಇಲ್ಲೇ ಆಜು ಬಾಜು ಯಾವ್ದೋ ಊರಿನವ್ರವ್ರು. ಇರಲಿ, ಪತ್ತೆ ಹಚ್ಚೂನು ಬಿಡೋದು ಬ್ಯಾಡಿದನ. ನಾ ಎಲ್ಲ ಹುಡ್ಕಿಸ್ತೇನೆ ತೋರಿ ಯಜಮಾನ್ರ. ಏನ್ರಿ ಅದ್ರ ಅವನು ಹೋದಷ್ಟು ರೊಕ್ಕ ಹೋಗ್ಲಿ, ನನ್ನ ಆಸ್ತಿನ ಹೋಗ್ಲಿ, ಅವ್ರಿಬ್ಬರನ್ನ ಹುಡುಕಿಸಿ ಇದ್ರ ಹಿಂದೆ ಯಾರದಾರಂತೆ ಪತ್ತೆ ಹಚ್ಚಿ ಪೊಲೀಸರಿಗೆ ಅವ್ರು ಹಿಂಗಿಂಗ ಇದ್ರಂತೆಲ್ಲ ಸುಳಿ ಕೊಡ್ತೇನೆ. ನೋಡೋಣ, ಬಿಡೋದು ಬ್ಯಾಡ ಇವ್ರನ್ನ. ಒಟ್ಟ ಹೆಂಗಾರ ಯಾಕಾಗ್ಲಿ ನೀವು ನನ್ನ ಮಗನ ಕಾಪಾಡಿ ನಮ್ಮ ಜನ್ಮ ಉಳಿಸಿದ್ರಿ. ಇವಂಗೇನಾರ ಆಗಿದ್ರೆ ನಾ ಮಾತ್ರ ಬದುಕ್ತಿದ್ದಿಲ್ಲ. ನಾನು ಅನ್ನೋದಕ್ಕಿಂತ ಮನ್ ಲಗ್ನ ಆಗೈತ್ರಿ ನನ್ನ ಮಗ. ಈಗ ಒಂದು 2 ತಿಂಗಳಾತು. ಅಯ್ಯೋ ಸಣ್ಣ ಹುಡುಗಿನ ಲಗ್ನ ಮಾಡೇವಿ. ಇವಂಗಿಂತ 15 ವರ್ಷ ಸಣ್ಣಕ್ಕೆ. ಎಷ್ಟು ಜೀವದಾಳ ಗೊತ್ತು ಇವನ್ ಮೇಲೆ. ಅಲ್ಲ ಮತ್ತು ಗಂಡ ಅಂದಮೇಲೆ ಹೆಂಡತಿ ಜೀವ ಇರ್ತಾಳ, ಆದ್ರೆ ಏನೂ ತಿಳಿಯಂಗಿಲ್ಲ ಸಣ್ಣಕ್ಕೆ. ಆಯ್ಕೆರ ಒಂದು ಬರ ಹತ್ಲು ಇವಂಗಿಲ್ಲಿ ತ್ರಾಸ ಆಗೋದು, ಆಕಿಗೆ ಅಲ್ಲಿ ಸಮಾಧಾನ ಆಗೋಲ್ತು ನೋಡ್ರಿ ಮನ್ಯಾಗ. ಅದಕ್ಕೆ ಅನ್ನೋದು ಮತ್ತೆ ನಿಜವಾದ ಪ್ರೀತಿ ತಾಳಿ ಕಟ್ಟಿದ ಸಂಬಂಧ ಅಂತೇಳಿ. ಏನ್ರಿ ಆಕಿಯಾರ ಜೀವದಾಗ ಜೀವ ಇಟ್ಕೊಂಡಿದ್ದಿಲ್ಲ. ಇವತ್ತು ಅದಿ ಅಂತದ ವ್ರತ ಮಾಡ್ತೇನೆ ಅಂತ ಹೊಂಟಿದ್ಲು. ಅಟ್ಟದಿಗೆ ನಿಮ್ಮ ಸುದ್ದಿ ಬಂತು ಗೊತ್ತೇನ್ರಿ. ಅವ್ರು ಇಡೀ ಮನ್ಯಾನವ್ರು ಅವ್ವ ಅಪ್ಪ ಎಲ್ಲರೂ ಬಂದಿದ್ರು, ನೀವು ನೋಡಿದ್ರಲ್ರಿ. ಅಯ್ಯೋ ದೇವ್ರೇ, ನಾನು ಹುಡುಗಿನ ಹೆಂಗಪ್ಪ ಸಮಾಧಾನ ಮಾಡೋದು ಅಂತೇಳಿ ನನಗೆ ಚಿಂತೆ ಹತ್ತಿಬಿಟ್ಟಿತ್ತು ನೋಡ್ರಿ. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿರಿ ಅವರ. ಬಟ್ ನೋಡ್ರಿ ನನ್ನ ಮಗನ ನನಗೆ ಕೊಟ್ಬಿಟ್ರಿ. ಆ ದೇವ್ರ ನಿಮ್ಮ ಮನೆಯವ್ರನ್ನ ಅಷ್ಟೊತ್ನಾಗ ಅಲ್ಲಿ ಕಳ್ಸ್ಯಾನ. ಯಾಕಷ್ಟು ದೊಡ್ಡ ಮಾತಾಡ್ತೀರಿ? ನಮ್ಮ ಮನೆ ಅನ್ನೋದು ಋಣ ಇತ್ತು. ಯಾವ ಜಲಮ್ದ ನಮ್ಮ ಮಗ ಆಗಿದ್ನೋ ಏನೋ, ಇಲ್ಲ ಅವ್ನ ಋಣನ ನಾವೇನು ತಿಂದಿದ್ವೋ ಏನೋ, ಹಿಂಗೆ ತೀರಿಸ್ಬೇಕಂತಿತ್ತೋ ಏನೋ. ಹಂಗೆ ತೀರೈತಷ್ಟೇ. ಮನುಷ್ಯ ಒಂದು ಪಾತ್ರಧಾರಿ ಅಷ್ಟೇ. ಭಗವಂತ ಮ್ಯಾಗ ಕುಂತ ಆಡಿಸ್ದಂಗೆ ಆಡೋರು ನಾವು. ನೀವು ಅದಕ್ಕೆ ಯಾಕೆ ತಿಳಿ ಕೆಡಿಸ್ಕೊಂತೀರಿ? ಏನು ಯಾವ್ದಾರ ಜಲಮ್ದಾಗ ಅವನಿಂದ ನಾವು ಜೀವ ಉಳಿಸ್ಕೊಂಡಿರ್ಬೋದು. ಈ ಜಲಮ್ದಾಗ ಅದನ್ನು ತೀರಿಸ್ಕೊಂಡಾನಷ್ಟೇ, ಮತ್ತೇನಿಲ್ಲ. ನಾವರ ಏನು ದೊಡ್ಡಗಾದ್ ಮಾಡೇವಿ, ನೋಡೇವಿ, ಮನೆ ಕರ್ಕೊಂಬಂದೇವಿ ಅಷ್ಟೇ. ನೋಡೇವಿ ಕರ್ಕೊಂಬಂದೇವಿ ಅಲ್ರಿ, ನಮ್ಗೆ ಯಾಕೆ ಬೇಕು ಬಿಡ ಅಂತ ಬಿಟ್ಟು ಬಂದಿದ್ರಿ ಅಂದ್ರೆ ಬೆಳಗ್ಗೆದ್ದು ಮತ್ತೆ ಹುಡುಕಿ ಮತ್ತೆ ಏನು ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಮನುಷ್ಯಾಗ ಸಹಾಯ ಮಾಡ್ಬೇಕ್ರಿ, ಮರಕ್ ಮಾಡಾಕೈತಿನ. ಹೌದಿಲ್ರಿ, ಸತ್ತಾಗಿ ಏನು ಹೊತ್ಕೊಂಡೋಕ್ಕೇವೆ, ಎಲ್ಲ ಇಲ್ಲೇ ಬಿಟ್ಟೋಕ್ಕೇವಿ ಅಂದಂಗೆ. ನಿಮ್ಗೆ ಎಷ್ಟು ಜನ ಮಕ್ಕಳ್ರಿ? ಅದಾನ್ರಿ ಒಬ್ಬ ಅದಾನ. ಇದು ಇಲ್ದಂಗೆ ಏನು ಮಾಡಾಕೈತ್ರಿ, ಮದ್ವೆ ಮಾಡಿಕೊಟ್ಟೆ. ಚಲೋ ಹುಡುಗಿ ಕೂಟ ಆತು ಬಿಡ್ರಿ. ಆದ್ರೆ ಏನು ಮಾಡ್ಬೇಕು, ಆಕಿಗೆ ನಮ್ಮ ಜೊತೆಗೆ ಇರೋಕೆ ಇಷ್ಟ ಇಲ್ಲ ಅಷ್ಟೆ. ಗಂಡನ ಕರ್ಕೊಂಡು ಆಗ ಬೇರೆ ಆಗ್ಯಾರ್ರಿ ಗಂಡ ಐತಿ. ಮೊದಲೋಟ ಈಗೋಟ ಮನೆ ನಡ್ಸಕ್ಕೆ ರೊಕ್ಕ ಕೊಡ್ತಿದ್ದ. ಈಗ ಅದು ಇಲ್ಲ, ಇದು ಇಲ್ಲ, ಏನಿಲ್ಲ ಅಷ್ಟೇ. ನಾವು ದುಡಿದು ನಮ್ಮ ರೊಟ್ಟಿ ಮೇಲೆ ನಾವು ತಿನ್ನೋದು. ನೀವು ಬರ್ರಿ ನಮ್ಮ ಜೊತೆಗೆ, ನೀವು ಬರಾಕಬೇಕು ನೋಡ್ರಿ ನಮ್ಮ ಗಡ್ಯಾಗ. ನನ್ನ ಮನಸ್ಸು ಪೂರ್ತಿ ನಾನು ನಿಮ್ಗೆ ಉಡುಗೊರೆ ಕೊಟ್ಟು ಕಳಿಸ್ಬೇಕು. ಬರ್ರಿ. ಬ್ಯಾಡ್ರಿ, ಯಾವ ಉಡುಗೊರೆ ಬೇಡ. ತಾಯಿ ಮಕ್ಕಳು ನೀವು ಕುಡಿದ್ರಲ್ಲ ಅಷ್ಟ ಸಾಕು. ಹಂಗೆ ಅಂತೀರಿ ನೀವು. ಬರಾಕಬೇಕಂದ್ರೆ ಬರಾಕಬೇಕಷ್ಟ. ಹೌದಪ್ಪ ಅಪ್ಪ, ಇವ್ರಿಗೆ ಮಾತ್ರ ಕುಂತು ತಿನ್ಬೇಕು ನೋಡಪ್ಪ ಇಬ್ರು ಆರಾಮಾಗಿ. ನಮ್ಮ ಮಗನ ಕೊಟ್ಟಿರಿ ನೀವು. ಏನ್ರಿ ದೇವ್ರು ನಮಗೇನು ಕಡಿಮೆ ಇಟ್ಟಿಲ್ಲ. ನನ್ನ ಮಗ ಇಲ್ಲ ಅಂದ್ರೆ ನಾವು ಬದುಕಿರ್ತಿದ್ದಿಲ್ಲ. ನಮ್ಮ ಮಗಗೆ ನಾವೇನಾದ್ರೂ ಕೊಡಾಕ್ ತಯಾರ. ಅವ್ನ ಜೀವ ಉಳಿಸ್ಕೊಟ್ಟಿರಿ ನೀವು. ಬರ್ರಿ, ನಿಮ್ಮ ಹೆಸರಿಗೆ 1 ಎಕರೆ ಹೊಲ ಹಚ್ತೇನೆ. ಏನ್ರಿ? 1 ಎಕರೆ ಹೊಲ ಆರಾಮ್ ಮಾರ್ರಿ, ಇಲ್ಲ ಉಣಿಯಾರ ಹಾಕ್ರಿ, ವರ್ಷ ಪೂರ್ತಿ ಕುಂತು ತಿಂತೀರಿ ನೀವು. ನಾ ಕೈಗೆ ರೊಕ್ಕನೂ ಕೊಡ್ತೇನೆ. ಏನ್ರಿ ಬೇಕಂತಂದ್ರೆ ನೀವು ಬೇಕಾದ್ರೆ ಒಂದು ಸಣ್ಣ ಮನಿನೂ ಕಟ್ಟಿಸ್ಕೊಡ್ತೇನೆ. ನೀವು ಇರ್ತೇನೆ ಅಂತಂದ್ರೆ ನಾವು ಬೇಕಾದ ಕೊಡ್ತೇನೆ. ಕಾಳು ಕಡಿ ವರ್ಷ ಇನ್ಮೇಲೆ ನಿಮ್ಮ ಮನೆಗೆ ಜೋಳ ರಾಗಿ ನಮ್ಮ ಮನೆಯಿಂದನ ಇನ್ಮ್ಯಾಗ. ಉಪಕಾರ ಅಷ್ಟ ಕೊಂಡ್ರಿ ನೀವು, ಬೇರೆ ಉಳ್ಕಾದ್ದೆಲ್ಲ ನಾ ಮಾಡ್ತೇನೆ ಅವಸ್ಥ. ಇಷ್ಟೆಲ್ಲ ಮಾತಾಡಿದ್ರಲ್ಲ ಅಷ್ಟ ಸಾಕ್ರಿ. ನೀವು ಬರಾಕಬೇಕು ನಡ್ರಿ. ಬೇಡಪ್ಪ ಬೇಡ, ಅದೆಲ್ಲ ಏನು ಬೇಡಪ್ಪ. ನೀವು ಬರ್ಬೇಕಂದ್ರೆ ಬರ್ಬೇಕ ನೋಡ್ರಿ, ನಾ ಮಾತ್ರ ಬಿಡುದಿಲ್ಲ. ಬರಾಕಬೇಕು. ಬೇಡಪ್ಪ ಅಪ್ಪ, ಅವ್ರಿಗೆ ಸಂಕೋಚ. ನಾವು ಊರಿಗೆ ಹೋಗಿ ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲ ವ್ಯವಸ್ಥೆ ಮಾಡಿ ನಾವ ಕೊಟ್ಟು ಕಳಿಸೋಣಂತ. ಏನಪ್ಪ? ಹಂಗೆ ಮಾಡು. ನಂಗಾರ ನಾವೇನು ಬರ್ತೀವ್ರಿ. ಕುಂದಿರಿ, ಒಟ್ಟು ಚಾ ಮಾಡ್ತೇನೆ, ಕುಡ್ದೋಗುವಂತ್ರಿ. ಮನ್ಯಾಗ ಅವ್ನು ಹೆಂಡ್ತಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಕಾಯಕತ್ತಾಳ್ರಿ ಬಾಗಲ್ಲ ನಿಂತು. ಎಷ್ಟಾರ ಪ್ರೀತಿ ಆ ಹುಡುಗಿಗೆ. ಆ ಹುಡುಗಿ ಹತ್ತಿದ್ ನೋಡಿದ್ರೆ ಎಂತರ ಕಳ್ಳಾದ್ರೂ ಕರ್ಬೇಕು ಬಿಡ್ರಿ. ಕರೆನ ಅದಕ್ಕೆ ಆ ಹುಡುಗಿ ಯಾವಾಗ ಗಂಡನ ನೋಡೇನೆ ಅಂತತಿ. ನಾವು ಈಗ ಕುಡ್ಕೋತ ತಿನ್ಕೊಂತ ನಿಲ್ಲುವಷ್ಟು ನಮ್ಮ ಕಡೆ ಹೊತ್ತಿಲ್ರಿ. ಅದಕ್ಕೆ ಎಳೆ ಆತ, ನಾವೇನು ಬರ್ತೀವಿ ತೋರಿ. ಹೇಳಪ್ಪ ಮಗನ ಹೇಳ. ಯವ್ವ ಬಲಗಲ್ ನಡ್ಯಾಕ ಬರ್ವಲ್ತವೆ. ಅಯ್ಯೋ, ಅವ್ರ ಕೈ ಕರ್ನಾಗ್ರಾವ್ ಕಡಿಯ. ನನ್ನ ಮಗ್ ಹೆಂಗೆ ಹೊಡೆದಾರ ಯವ್ವ. ಅವ್ರ ಕೈ ಸೇದ್ಲಿ, ಅವ್ರ ಸತ್ಯನಾಶ ಆಗಲಿ, ವಂಶ ನಿರ್ವಂಶ ಆಗಲಿ. ಯವ್ವ ನನ್ನ ಮಗ್ ಹೆಂಗೆ ಹೊಡೆದವ ಯವ್ವ, ಮಾರಿ ಮಣ್ಣಾಲಿ. ನಡಿಪ್ಪ ಹೇಳ ರೀ, ಹಿಡ್ಕೋರಿ. ಬಾರಪ್ಪ ಬಾ. ಬಿಡು ನೀರು
ನೋಡ್ರ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗ ಆತಾಳ ಈಗ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ. ಅದ ಇಲ್ಲ ಹೌದಾ, ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಪೂಜೆಗೆ ವಿಡಿಯೋ ಮಾಡ್ಕೊತೀನಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ, ಇದೆ ಅಲ್ಲ ಫೋಟೋ ಹೊಡ್ಕೋಬೇಕ ಏನು ಮಾಡ್ಬೇಕ?